ನಾವು ದೇವರ ವಾಕ್ಯವನ್ನ ಓದುವಂತವರಾಗಿ ಮತ್ತಾಯನು ಬರೆದಂತಹ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಹಲ್ಲೆಲೂಯಾ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಾಕ್ಯವನ್ನು ಬೋಧನೆ ಮಾಡುತ್ತಾ ಅವರು ಹೇಳುವಂತ ಮಾತೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವಂತವರು ಧನ್ಯರು, ಪರಲೋಕ ರಾಜ್ಯವು ಅವರದು ಅಂತ ಅವರು ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಇದನ್ನ ಓದಿ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಅಂತ ಹೇಳಿದ್ರಲ್ಲ, ಅಂದ್ರೆ ಯೇಸು ಕ್ರಿಸ್ತನು ಬಡವರಾಗಿರುವವರು ಧನ್ಯರು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಬಡವರೆಲ್ಲರೂ ಸಹ ಧನ್ಯರು. ಯಾರೆಲ್ಲ ಊಟ ಇಲ್ದಿರ, ಹಣ ಇಲ್ದಿರ, ಕಷ್ಟದಲ್ಲಿ, ಬಾಧೆಗಳಲ್ಲಿ, ತೊಂದರೆಗಳಲ್ಲಿದ್ದಾರೆ, ಅವರೆಲ್ಲರೂ ಧನ್ಯರು, ಅವರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತಾರೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಲೌಕಿಕವಾಗಿ ಬಡವರಾಗಿರುವಂತವರು ಧನ್ಯರು, ಅವರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಅಂತ ಯೇಸು ಕ್ರಿಸ್ತನು ಹೇಳಲಿಲ್ಲ. ಯೇಸು ಕ್ರಿಸ್ತನು ಹೇಳಿದ ಮಾತು ಬಂದು ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಅಂತ ಅವ್ರು ಹೇಳಿದರು. ಲೌಕಿಕವಾಗಿ ಬಡವರಾಗಿರೋದಕ್ಕೂ ಆತ್ಮದಲ್ಲಿ ಬಡವರಾಗಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಲೌಕಿಕವಾಗಿ ಬಡವರಾಗಿರುವವರು ಯಾರು ಅಂತಂತಂದ್ರೆ, ನಮಗ್ ಗೊತ್ತಿರೋ ಹಾಗೆ ದುಡ್ಡಿಲ್ಲದಿರೋಂಥವ್ರು, ಹಾಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆ ಇಲ್ಲದಿರೋಂಥವ್ರು, ಒಂದು ಒಳ್ಳೆ ಮನೆ ಇಲ್ಲದಿರುವಂತವ್ರು, ಊಟಕ್ಕಿಲ್ಲದಿರುವಂತವ್ರು, ಬೀದಿಗಳಲ್ಲಿ ಕಷ್ಟಪಡ್ತಾ ಇರುವಂತವ್ರು, ಈ ರೀತಿ ಜನಗಳನ್ನ ನಾವು ಸಾಮಾನ್ಯವಾಗಿ ಬಡವರು ಅಂತ ಕರಿತೀವಿ. ಇವರು ಲೌಕಿಕವಾಗಿ ಬಡವರಾಗಿರುವಂತವ್ರು. ಆದ್ರೆ ಆತ್ಮೀಯವಾಗಿ, ಆತ್ಮದಲ್ಲಿ ಬಡವರಾಗಿರುವವರು ಯಾರು ಅಂದ್ರೆ, ಅವರು ಎಂಥವರಾಗಿರ್ತಾರೆ ಅಂತಂತಂದ್ರೆ, ಯಾರು ತಮ್ಮನ್ನ ತಗ್ಗಿಸ್ಕೊಳ್ತಾರೋ, ಯಾರು ದೀನರಾಗಿರ್ತಾರೋ, ಯಾರು ತಾಳ್ಮೆ ಉಳ್ಳವರಾಗಿರ್ತಾರೋ, ಯಾರು ಶಾಂತರಾಗಿರ್ತಾರೋ, ಯಾರು ಸಹಿಸುವವರಾಗಿರ್ತಾರೋ, ಯಾರು ಕ್ಷಮಿಸ್ತಾರೋ, ಯಾರು ಇನ್ನೊಬ್ರು ನೋಡಿ ಕರುಣೆ ತೋರಿಸ್ತಾರೋ, ಇಂಥವ್ರುಗಳನ್ನ ನಾವು ಆತ್ಮದಲ್ಲಿ ಬಡವರು ಅಂತ ಹೇಳಬಹುದು. ಅಂದ್ರೆ ಆತ್ಮದಲ್ಲಿ ಒಬ್ಬ ವ್ಯಕ್ತಿ ಬಡವನಾಗಿದ್ದಾನೆ ಅಂತಂದ್ರೆ ಅವನ ಗುಣಗಳು, ನಡವಳಿಕೆಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಅದನ್ನ ಎಷ್ಟೋ ಗುಣಗಳು ಹೇಳ್ಬೋದು. 1, 2, 3, 4 ಹೇಳ್ಬಿಟ್ಟು ಇವರು ಈ ತರ ಇದ್ರೆ ಆತ್ಮದಲ್ಲಿ ಬಡವರು ಅಂತಲ್ಲ. ಆತ್ಮದಲ್ಲಿ ಬಡವನಾಗಿರುವಂತವನ ಗುಣಗಳು ಅದು ಏರಳವಾಗಿರುತ್ತೆ, ಬಹಳಷ್ಟು ಇರುತ್ತೆ. ಆದ್ರೆ ಕೆಲವೊಂದನ್ನು ಮಾತ್ರ ನಾನು ನಿಮಗೆ ಹೇಳಿದೆ. ಆಗ ಲೌಕಿಕವಾಗಿ ಬಡವನಾಗಿರುವಂತವನು ಹೊರಗಡೆಯಲ್ಲಿ ತನ್ನ ಶರೀರದ ಅಗತ್ಯಗಳಲ್ಲಿ ಕೊರತೆ ಇರುವನು. ಆದರೆ ಆತ್ಮದಲ್ಲಿ ಬಡವನಾಗಿರುವವನು ಯಾರು ಅಂತಂದ್ರೆ, ತನ್ನ ಆತ್ಮದಲ್ಲಿ ಗುಣಗಳಲ್ಲಿ ಐಶ್ವರ್ಯವಂತನಾಗಿರುವವನು. ಹಲ್ಲೆಲೂಯಾ. ಈಗ ನೋಡಿ, ಕೆಲವೊಂದ್ಸಲಿ ನಾವು ಕೆಲವ್ರನ್ನ ಗಮನಿಸ್ತೀವಿ. ಯಾರೋ ಇಬ್ರು ವ್ಯಕ್ತಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಒಬ್ಬನು ಇನ್ನೊಬ್ಬರ ಮೇಲೆ ಬಹಳ ದೌರ್ಜನ್ಯ ಮಾಡ್ತಾ ಇದ್ದಾನೆ, ಬಹಳ ಗದರಿಸೋದು, ಏಯ್ ಬರ ಇಲ್ಲಿ, ಏನೋ ಮಾಡ್ತೇನೇನು ಅಂತ ಹೇಳೋದು, ತುಂಬಾ ಗದರಿಸೋದು, ಬೆದರಿಸೋದೆಲ್ಲ ಮಾಡ್ತಾ ಇದ್ದಾನೆ. ಪಾಪ ಈ ಕಡೆ ಯಾರೋ ಒಬ್ಬ ಮಾಡ್ತಾನೆ, ಅವ್ನು ಹೇಳಿದಕ್ಕೆ ಅಯ್ಯೋ 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 ಅಂತ ಭಯ ಪಟ್ಕೊಂಡು ಅವ್ನು ಹೇಳಿದೆಲ್ಲ ಹಂಗೆ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಆಗ ನಾವೇನ್ ಮಾಡ್ತೀವಿ, ಅದನ್ನ ನೋಡಿದ್ರೆ ಪಾಪ ಅಯ್ಯೋ ಬಡ ಪಾಪಿ, ಅವ್ನು ನೋಡಿ ಹೆಂಗವನೇ, ಹೊಡೆದ್ರೆ ಬಿದ್ದೋಗೋತಾರ ಇವನು ಯಾವ ತರ ಮಾಡ್ತಾವ್ ನೋಡು, ಹೆಂಗ್ ಗದರಿಸ್ತಾನ ನೋಡು, ಹೆಂಗ್ ಬೈತಾನ ನೋಡು, ಹೆಂಗ್ ಕೆಲಸ ಮಾಡಿಸ್ತಾವ್ ನೋಡು, ಪಾಪ ಬಡಪಾಯಿ, ಅವನು ಹೇಳಿದೆಲ್ಲ ಮಾಡ್ತಾವನೆ ಅಂತ ನಾವ್ ಅಂತೀವಿ. ಆಗ ಬೇರೆಯವ್ರಿಗೆ ಹೆದರ್ಕೊಂಡು ಭಯಪಟ್ಟು ಅವನಿಗೆ ಹೇಳೋದಕ್ಕೆ ವಿರೋಧ ಸೂಚಿಸದೆ ಅವ್ನು ಹೇಳಿದನ್ನೆಲ್ಲ ಹಂಗೆ ಮಾಡಿಕೊಂಡು ಭಯದಿಂದ ಇರೋಂತ ನೋಡಿ ನಾವೇನ್ ಹೇಳ್ತೇವೆ, ಅಯ್ಯೋ ಪಾಪ ಬಡವ ಅಂತ ಹೇಳ್ತೀವಿ. ಹಾಗಾದ್ರೆ ಅರ್ಥ ಏನು? ಅವ್ನಿಗೆ ದುಡ್ಡಿಲ್ಲ, ಕಷ್ಟದಲ್ಲಿದ್ದಾನ ಅಂತ ಅಲ್ಲ. ಆದ್ರೆ ಅವನು ಭಯಪಡೋನು, ಹೇಳೋದನ್ನೆಲ್ಲ ಕೇಳೋನು, ವಿರೋಧ ಸೂಚಿಸದಿರುವಂತವನು, ದೀನನಾಗಿ ನಡೆಯೋನು, ಹೇಳಿದನ್ನೆಲ್ಲ ಮಾಡೋನು ಅಯ್ಯೋ ಪಾಪ ಅಂತೀವಿ. ಕೆಲವೊಂದು ಸೊಸೆಯಂದ್ರಿಗೆ ಈ ತರ ಅಂತಾರೆ, ಅಯ್ಯೋ ಆ ಅಮ್ಮ ಅವ್ರ ಅತ್ತೆ ಸೊಸೆ ಏನ್ ಟಾರ್ಚರ್ ಕೊಡ್ತಾರೆ ಗೊತ್ತಾ, ಏನ್ ಗೋಳಿಸ್ಕೊಂಡ್ರು ಗೊತ್ತಾ, ಪಾಪ ಆ ಹುಡುಗಿ ಅಯ್ಯೋ ಬಡ ಪಾಪಿ, ಏನ್ ಮಾಡಿತ್ತೋ ಹೆಣ್ಮಗಳು ಆ ಮನೆಗೆ ಸೊಸೆ ಆಗಿ ಹೋಗೋದಕ್ಕೆ ಅಂತ ಕೆಲವೊಂದ್ಸಲಿ ಸೊಸೆಯಂದ್ರನ್ನ ಅಯ್ಯೋ ಬಡ ಪಾಪಿಗಳು ಅಂತ ಹೇಳ್ತಾ ಇರ್ತೀವಿ. ಕೆಲವೊಂದ್ಸಲಿ ಸೊಸೆಯಂದ್ರು ಅತ್ತೆಯಂದ್ರನ್ನ ಗೋಳಿಸ್ಕೊಂಡವ್ರು ಇರುವಂತವ್ರು ಕೂಡ ಇರ್ತಾರೆ. ಆಗ ಪಾಪ ಈ ಅಮ್ಮ ಯಾವಳ ಮದುವೆಯಾಗಿ ಬಂದ್ಬಿಟ್ಟು ಏನ್ ಟಾರ್ಚರ್ ಕೊಡ್ತಾರೆ ಗೊತ್ತಾ, ಆ ಅಮ್ಮನ್ಗೆ ವಯಸ್ಸಾಗಿರುವಂತ ಬಡ ಪಾಪಿ, ಪಾಪ ಅಮ್ಮ ಏನ್ ಕೊಟ್ಟರು ತಿಂತಾಳೆ, ಸುಮ್ಮನೆ ಮೂಲೆ ಕೂತಿರ್ತಾಳೆ, ಇವಳು ಏನ್ ಗೋಳಿ ಕೊಡ್ತಾಳೆ ಗೊತ್ತಾ ಅಂತ ಸೊಸೆಯಂದ್ರು ಕೂಡ ಬೈತಾ ಇರ್ತೀವಿ. ಆಗ ಯಾರು ಆ ರೀತಿ ಸುಮ್ಮನೆ ಅವ್ರ ಪಾಡ್ಗೆ ಅವ್ರಿದ್ದು ಏನು ವಿರೋಧ ಸೂಚಿಸ್ತಾರ, ಸುಮ್ಮನೆ ಸೈಲೆಂಟ್ ಆಗಿದ್ದು ಏನ್ ಬಂದ್ರು ಅನುಭವಿಸ್ತೀವಿ ಅನ್ನೋ ತರ ನಡೆಯುವಂತವ್ರಾಗಿರ್ತಾರೋ ಅವ್ರು ನೋಡಿ ನಾವೇನ್ ಮಾಡ್ತೀವಿ, ಅಯ್ಯೋ ಪಾಪ ಬಡವರು, ಬಡ ಪಾಪಿ ಅಂತ ಹೇಳ್ತಾ ಇರ್ತೀವಿ. ಆಗ ಆತ್ಮದಲ್ಲಿ ಬಡವರಾಗಿರುವಂತವ್ರು ಯಾರು ಅಂದ್ರೆ ಈ ರೀತಿ ಗುಣ ಇರುವಂತವ್ರು, ತಗ್ಗಿಸ್ಕೊಳ್ಳೋರು, ಸಹಿಸ್ಕೊಳ್ಳುವಂಥವ್ರು, ಕ್ಷಮಿಸೋರು, ದೀನರಾಗಿ ನಡೆಯುವಂಥವ್ರು, ಎದುರಿಸದೇ ಇರುವಂಥವ್ರು, ಇಂಥವ್ರನ್ನ ನಾವು ಆತ್ಮದಲ್ಲಿ ಬಡವರು ಅಂತ ಹೇಳಬಹುದು. ಒಂದು ವ್ಯಕ್ತಿ ಶಾರೀರಿಕವಾಗಿ ಬಡವನಾಗಿರ್ಬೋದು, ಆದ್ರೆ ಅವನ ಆತ್ಮದಲ್ಲಿ ಅವನ ಐಶ್ವರ್ಯವಂತನಾಗಿರೋದಕ್ಕೆ ಅವಕಾಶ ಇರುತ್ತೆ.
ಹೆಂಗೆ ಅಂತಂದ್ರೆ ಐಶ್ವರ್ಯವಂತ ಅಂದ್ರೆ ಒಳ್ಳೆ ಉದ್ದೇಶದಲ್ಲಿ ನಾನು ಹೇಳ್ತಾ ಇಲ್ಲ, ಐಶ್ವರ್ಯವಂತ ಅಂತ ಹೇಳುವಾಗ ಕೆಟ್ಟ ಉದ್ದೇಶದಲ್ಲಿ. ಹಂಗಂದ್ರೆ ಕೆಲವರು ಬಡವರಾಗಿರ್ತಾರೆ, ಕೊರತೆ ಇರುತ್ತೆ, ಆದ್ರೆ ಅವ್ರ ಒಳಗಡೆ ದುರಹಂಕಾರಕ್ಕೆ ಯಾವ ಕೊರತೆ ಇರೋದಿಲ್ಲ. ಅವರಲ್ಲಿ ಒರಟು ಸ್ವಭಾವ, ಕೆಟ್ಟ ನಡವಳಿಕೆಗಳು, ಕೆಟ್ಟ ಮಾತುಗಳು, ಕೆಟ್ಟ ಕ್ರಿಯೆಗಳಿಗೆ ಯಾವುದು ಕಮ್ಮಿ ಇರೋದಿಲ್ಲ. ಒಬ್ಬನು ಹೊರಗಡೆ ಬಡವನಾಗಿದ್ದು ಒಳಗಡೆ ತುಂಬಾ ಕೆಟ್ಟವನಾಗಿರೋದಕ್ಕೆ ಎಲ್ಲ ಅವಕಾಶ ಇದೆ. ಅಂತವ್ರನ್ನ ಕೆಲವ್ರು ನೋಡಿದ್ರೆ ಏನಂತಾರೆ ಅಂತಂದ್ರೆ, ಅಯ್ಯೋ ಅವನಿಗೆ ತಿನ್ನಕ್ಕೆ ಇಲ್ಲ, ಏನ್ ದುರಹಂಕಾರ ಗೊತ್ತಾ ಅವನಿಗೆ, ಆಕಳ ಕೊಟ್ಟಿಷ್ಟು ಬಟ್ಟೆ ಇಲ್ಲ ಅವನಿಗೆ, ಹಂಗೆ ಉರಿದು ಹೋಗ್ತಾನೆ ಅಂತ ಕೆಲವ್ರು ಬೈತಾ ಇರ್ತಾರೆ. ಆಗ ಹೊರಗಡೆ ಬಡವರಾಗಿದ್ದೀವಿ ಮಾತ್ರಕ್ಕೆ ಆತ್ಮದಲ್ಲಿ ಬಡವರಾಗಿರ್ಬೇಕಂತಿಲ್ಲ. ಕೆಲವರು ಹೊರಗಡೆ ಬಡವರಾಗಿರ್ತಾರೆ, ಒಳಗಡೆ ಕೋಪದಲ್ಲಿ, ರೋಷದಲ್ಲಿ, ಅಹಂಕಾರದಲ್ಲಿ, ಗರ್ವದಲ್ಲಿ ತುಂಬಾ ಸಾವುಕಾರಾಗಿರ್ತಾರೆ. ಅದೇ ಸಮಯದಲ್ಲಿ ಕೆಲವರು ಹೊರಗಡೆ ತುಂಬಾ ಶ್ರೀಮಂತರಾಗಿರ್ತಾರೆ, ತುಂಬಾ ಆಸ್ತಿ, ತುಂಬಾ ಐಶ್ವರ್ಯ, ತುಂಬಾ ದುಡ್ಡು ಎಲ್ಲ ಇರುತ್ತೆ, ಆದ್ರೆ ಒಳಗಡೆ ಅಷ್ಟೇ ಬಡವರಾಗಿರ್ತಾರೆ. ಹಂಗಂದ್ರೆ ಎಲ್ಲರನ್ನು ಪ್ರೀತಿ ಮಾಡ್ತಾರೆ, ಎಲ್ಲರಿಗೂ ಸಹಾಯ ಮಾಡ್ತಾರೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಇನ್ನೊಬ್ರು ನೋಡಿ ಅವ್ರು ಚೆನ್ನಾಗಿ ಆಗುವಾಗ ಹೊಟ್ಟೆಗಿಚ್ಬಿಡೋದಿಲ್ಲ, ಚೆನ್ನಾಗಿರ್ಲಿ ಅಂತ ಸಂತೋಷ ಪಡ್ತಾರೆ, ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ, ತಾಳ್ಮೆಯಿಂದ ಬನ್ನಿ ಅಂತ ಸ್ವೀಕರಿಸ್ತಾರೆ. ಅವ್ರು ನೋಡಿದ್ರೆ ಕೆಲವ್ರು ಏನಂತಾರೆ, ಎಂತ ಒಳ್ಳೆ ಮನುಷ್ಯಪ್ಪ, ದೇವರಂತ ಮನುಷ್ಯ, ಎಷ್ಟು ದುಡ್ಡು ಐತೆ, ಎಷ್ಟು ಆಸ್ತಿ ಐತೆ, ಅದ್ರ ಮನೆಗೋರು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ, ಎಷ್ಟು ಅನ್ಯೋನ್ಯವಾಗಿರ್ತಾರೆ, ಏನ್ ಸಹಾಯ ಬೇಕಾದ್ರೂ ಮಾಡ್ತಾರೆ, ಎಂತ ಒಳ್ಳೆ ವ್ಯಕ್ತಿ. ಸ್ವಲ್ಪನ ಮನುಷ್ಯನ ಗರ್ವನೇ ಇಲ್ಲ, ಸ್ವಲ್ಪನ ವ್ಯಕ್ತಿಗೆ ಒಂದು ಕೆಟ್ಟ ಮನಸ್ಸಿಲ್ಲ. ಇಂಥ ಒಳ್ಳೆ ವ್ಯಕ್ತಿಗಳು ಬೇಕು ಸಮಾಜದಲ್ಲಿ ಅಂತ ಹೇಳ್ತಾ ಇರ್ತಾರೆ. ಅದೇನಾದ್ರೂ ಯಾರಾದ್ರೂ ಹೊರಗಡೆ ತುಂಬಾ ಶ್ರೀಮಂತರಾಗಿದ್ದು ಒಳಗಡೆ ಅಹಂಕಾರ, ಗರ್ವ ಎಲ್ಲ ಇದ್ರೆ ಏನ್ ದುಡ್ಡೈತೆ ಅಂತ ಎಗ್ರಿ ಬೀಳ್ತಾನೆ ಅವನು, ಅವನ ಹತ್ರ ಹೋಗೋದಕ್ಕೆ ಆಗೋದಿಲ್ಲ. ಕಷ್ಟ ಬಂದ್ರೆ ₹1 ಅವನ ಹತ್ರ ಹೋಗ್ಲೇಬಾರ್ದು. ನಾವು ಇಲ್ದ್ರೆ ಸತ್ರು ಪರವಾಗಿಲ್ಲ, ಅವನ ಹತ್ರ ಹೋಗಿ ದುಡ್ಡು ಇಸ್ಕೊಂಬಾರ್ದು. ಏನ್ ದುಡ್ಡೈತೆ ಅಂತ ಎಷ್ಟು ಅಹಂಕಾರ ಗೊತ್ತಾ ಅವನಿಗೆ, ಹೋಗೋವಾಗ ಎದೆ ಮೇಲೆ ಹಾಕೊಂಡು ಹೋಗ್ತಾನ ಅವನು ಅಂತ ಬೈತಾ ಇರ್ತಾರೆ. ಆಗ ನಾವು ಬಡವರು ಹೊರಗಡೆ ಬಡವರಾಗಿದ್ದು ಕೆಲವರು ಒಳಗಡೆ ಕೆಟ್ಟತನದಲ್ಲಿ ಶ್ರೀಮಂತರಾಗಿ ಬದುಕ್ಬೋದು, ಕೆಲವರು ಹೊರಗಡೆ ಶ್ರೀಮಂತರಾಗಿದ್ದು ಹೃದಯದಲ್ಲಿ ಬಡವರಾಗಿ ಬದುಕ್ಬೋದು. ಪ್ರೀತಿ, ತಾಳ್ಮೆ, ಸಹನೆಯಲ್ಲಿ ಅವರು ಬಡವರಾಗಿರೋದಕ್ಕೆ ಅವಕಾಶ ಇರುತ್ತೆ. ಆಗ ಯೇಸು ಕ್ರಿಸ್ತನು ಇಲ್ಲಿ ಆತ್ಮದಲ್ಲಿ ಬಡವರಾಗಿದ್ದಾರೆ ಅಂತ ಅವ್ರು ಹೇಳುವಾಗ ಅದಕ್ಕೆ ಅರ್ಥ ಬಂದ್ಬಿಟ್ಟು ದುಡ್ಡು ಕಾಸು ಇಲ್ಲದಿರುವಂಥವ್ರು ಅಂತ ಅರ್ಥ ಇಲ್ಲ. ದುಡ್ಡು ಕಾಸು ಇರಲಿ, ದುಡ್ಡು ಕಾಸು ಇಲ್ಲದಿರ ಇರಲಿ, ಮನಸ್ಸಿನಲ್ಲಿ ಬಡವರಾಗಿರ್ಬೇಕು, ನಮ್ಮ ಗುಣಗಳಲ್ಲಿ ಬಡವರಾಗಿರ್ಬೇಕು, ನಮ್ಮ ನಡವಳಿಕೆಯಲ್ಲಿ ನಾವು ಬಡವರಾಗಿರಬೇಕು. ಅದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ದುಡ್ಡು ಇಲ್ಲದಿರುವಂತ ಬಡವರು ಸಾಮಾನ್ಯವಾಗಿ ಆತ್ಮದಲ್ಲಿ ಬಡವರಾಗಿರ್ತಾರೆ. ಹೆಂಗಂದ್ರೆ ಪಾಪ ಅವ್ರಿಗೆ ತುಂಬಾ ಕಷ್ಟ ಇರುತ್ತೆ, ಕೊರತೆ ಇರುತ್ತೆ, ಸಮಸ್ಯೆಗಳಿರುತ್ತೆ. ಆಗ ಅವ್ರ ಕಷ್ಟದಲ್ಲಿ ಅವ್ರಿಗೇನಾದ್ರು ಸಹಾಯ ಆಗ್ಬೇಕು ಅಂತಂದ್ರೆ ಯಾರು ಕೈ ಕಾಲು ಹಿಡಿಬೇಕು. ಆ ರೀತಿ ಅವ್ರು ಬದುಕುವಾಗ್ಲೇನೆ ಅವ್ರಿಗೆ ಇನ್ನೊಬ್ಬರಿಂದ ಏನೋ ಸ್ವಲ್ಪ ಸಹಾಯ ಬರೋದು, ಇನ್ನೊಬ್ರ ಕಣ್ಣಲ್ಲಿ ಸ್ವಲ್ಪ ದಯ ಬರೋದು. ಬಡವನಾಗಿತ್ಕೊಂಡು ಅವನು ಅಹಂಕಾರ ತೋರ್ಸಕ್ ಹೋದ್ರೆ ಏನಾಗುತ್ತೆ, ಸಿಕ್ಕೋ ರೊಟ್ಟಿನೂ ಸಿಕ್ಕೋದಿಲ್ಲ, ಸಿಕ್ಕೋ 1-2 ಕಾಸು ಕೂಡ ಸಿಕ್ಕೋದಿಲ್ಲ. ಸಹಾಯ ಮಾಡೋರು ಕೂಡ ಎಷ್ಟು ದುರಹಂಕಾರ ಅವ್ನಿಗೆ ಏನು ಮಾಡ್ಲೇಬಾರ್ದು ಅಂತ ಮಾಡೋದಕ್ಕೆ ಹೋಗೋದಿಲ್ಲ. ಅದರಿಂದ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಲೌಕಿಕವಾಗಿ ಬಡವರಾಗಿರುವಂತವ್ರು ಆತ್ಮದಲ್ಲಿ ಸ್ವಲ್ಪ ಬಡವರಾಗಿರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆತ್ಮದಲ್ಲಿ ಬಡವರಾಗಿರೋದು ಲೌಕಿಕವಾಗಿ ಬಡವರಾಗಿರುವಂತವ್ರಿಗೆ ಸುಲಭ. ಯಾಕಂದ್ರೆ ದುಡ್ಡು ಕಾಸಿರಲ್ಲ, ಕಷ್ಟ. ಅಪ್ಪ ನೀನ್ ಏನೋ ಹೇಳ್ಕಪ್ಪ, ಏನೋ ಬೈಕಪ್ಪ, ಏನೋ ಹೊಡಿಯಪ್ಪ, ಏನೋ ಮಾಡಪ್ಪ, 1-2 ಕಾಸು ಕೊಡಪ್ಪ, ನಾನು ಬದುಕ್ಬೇಕಷ್ಟೇ, ಸ್ವಲ್ಪ ಕೆಲಸ ಕೊಡಪ್ಪ ಅಂತ ಕಷ್ಟದಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ ಆತ್ಮದಲ್ಲಿ ಬಡವರಾಗಿರೋದಕ್ಕೆ ಯಾರಿಗೆ ಸ್ವಲ್ಪ ಕಷ್ಟ ಅಂತಂದ್ರೆ ಶ್ರೀಮಂತರಿಗೆ ಕಷ್ಟ. ದುಡ್ಡಿಟ್ಕೊಂಡು ಅಹಂಕಾರದಿಂದ ಇಲ್ಲದೆ ಇದ್ದು ಬದುಕೋದು ತುಂಬಾ ಕಷ್ಟ. ದುಡ್ಡಿಟ್ಕೊಂಡು ಐಶ್ವರ್ಯ ಇಟ್ಕೊಂಡು ಗರ್ವ ಪಡದೆ ಇದ್ದು ಬದುಕೋದಕ್ಕೆ ತುಂಬಾ ಕಷ್ಟ. ಬಡವನಾಗಿದ್ದು ತಗ್ಗಿಸಿಕೊಂಡು ತಾಳ್ಮೆಯಿಂದ ಎಲ್ಲ ಸಹಿಸ್ಕೊಂಡು ಬದುಕೋದು ತುಂಬಾ ಸುಲಭ. ಯಾಕಂದ್ರೆ ಅವ್ನು ಬದುಕೋದಕ್ಕೆ ಬೇರೆ ದಾರಿ ಇಲ್ಲ, ಹಂಗೆ ಬದುಕಬೇಕು, ಅದರಿಂದ ಆರಾಮಾಗಿ ಬದುಕ್ಬಿಡ್ತಾನೆ. ಆದ್ರೆ ಒಬ್ಬನು ದುಡ್ಡು ಇಟ್ಕೊಂಡು ಐಶ್ವರ್ಯ ಇದ್ದು ಅವನು ಆತ್ಮದಲ್ಲಿ ಬಡವನಾಗಿ ಬದುಕೋದು ತುಂಬಾ ಕಷ್ಟ. ಸಾಮಾನ್ಯವಾಗಿ ಐಶ್ವರ್ಯ ಇರುವಂತವ್ರು, ದುಡ್ಡಿರುವಂತವ್ರು ತಗ್ಗಿಸಿಕೊಳ್ಳೋದಾಗಿರ್ಲಿ, ಮತ್ತೆ ಸಹಿಸ್ಕೊಳ್ಳೋದಾಗಿರ್ಲಿ, ಮತ್ತೊಬ್ಬರು ಇನ್ನೊಬ್ರು ಒಳ್ಳೇದ್ ಮಾಡೋದಾಗಿರ್ಲಿ, ದೀನನಾಗಿ ನಡೆಯುವಂತ ಸ್ವಭಾವ ಆಗಿರ್ಲಿ, ಸಾಮಾನ್ಯವಾಗಿ ಐಶ್ವರ್ಯ ಇರಲ್ಲ. ಯಾಕಂದ್ರೆ ಅವ್ರಿಗಿರುವಂತ ಐಶ್ವರ್ಯನೇ ಅವರಲ್ಲಿ ಆಟೋಮೆಟಿಕ್ ಆಗಿ ಗರ್ವ, ಅಹಂಕಾರ ಅನ್ನೋದನ್ನ ತಂದು ಬಿಡುತ್ತೆ. ಆದ್ರೆ ಯಾರೋ ಒಬ್ಬೊಬ್ರು ತುಂಬಾ ಐಶ್ವರ್ಯ ಇದ್ದಿದ್ರು ಕೂಡ ತುಂಬಾ ದೀನರಾಗಿ ತಾಳ್ಮೆಯಿಂದ ಒಳ್ಳೆ ನಡವಳಿಕೆಯನ್ನ ತೋರಿಸುವಂತವರಾಗಿ ಇರ್ತಾರೆ. ಅಂಥವರು ಆತ್ಮದಲ್ಲಿ ಬಡವರಾಗಿರುವಂಥವ್ರು. ನಾವು ಸಹಜವಾಗಿ ಕೆಲವೊಂದ್ಸಲಿ ಕೆಲ ಬಡವರು ನೋಡುವಾಗ ಅದು ಸುಮ್ಮನೆ ಕೈ ಕೊಟ್ಕೊಂಡು ಹಿಂಗೆ
ಏನೋ ಒಂದೆರಡು ಕಾಸು ಕೊಡಿ, ಏನೋ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳುವಾಗ, ನಾವೇನು ಕೆಲಸ ಹೇಳಿದ್ರು ಕೂಡ ಎಲ್ಲ ಅವ್ರು ಹಂಗೆ ಮಾಡುವಾಗ ನಮಗೆ ಬಡವರ ಮೇಲೆ ತುಂಬ ಕನಿಕರ ಬರುತ್ತೆ. ಅಯ್ಯೋ ಪಾಪ, ಎಷ್ಟು ಒಳ್ಳೆ ವ್ಯಕ್ತಿ, ಹೇಳಿದೆಲ್ಲ ಮಾಡ್ತಾನೆ, ಏನು ಬಚ್ಚಲು ತೊಳೆಯೋದ್ರೆ ತೊಳಿತಾನೆ, ಅಲ್ಲಿ ಒಂದು ಕಸ ಗುಡಿಸೋದು ಗುಡಿಸ್ತಾನೆ, ಹೇಳಿದೆಲ್ಲ ಕೆಲಸ ಮಾಡ್ತಾನೆ, ಅಯ್ಯೋ ಪಾಪ ಅಂತ ನಮ್ಗೆ ಮನಸ್ಸಲ್ಲಿ ಅನಿಸುತ್ತೆ. ನಾವೇನು ಅನ್ಕೊಂತೀವಿ, ಅವ್ನ ಮನಸ್ಸಲ್ಲಿ ತುಂಬಾ ಬಡವನಾಗಿರ್ಬೋದು, ಪಾಪ ಮನಸ್ಸಲ್ಲಿ ತುಂಬಾ ಒಳ್ಳೆಯವನಾಗಿರ್ಬೋದು ಅಂತ ನಾವು ಅನ್ಕೊಳ್ತೀವಿ. ಆದರೆ ಒಬ್ಬ ಬಡವನು ನಿಜವಾಗಲೂ ಅವನ ಹೃದಯದಲ್ಲಿ ಬಡವನಾಗಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ಒಂದು ಪರೀಕ್ಷೆ ಇದೆ. ಆ ಪರೀಕ್ಷೆ ಮಾಡಿದಾಗ್ಲೇನೆ ಒಂದು ವೇಳೆ ಅವನು ನಿಜವಾಗಲೂ ಆತ್ಮದಲ್ಲಿ ಬಡವನಾಗಿದ್ದಾನ ಇಲ್ವಾ ಅನ್ನೋದು ಅರ್ಥ ಆಗೋದು. ಅದು ಯಾವಾಗ ಅರ್ಥ ಆಗುತ್ತೆ ಅಂತಂದ್ರೆ, ತುಂಬಾ ಬಡವನಾಗಿದ್ದು ಹೇಳಿದ ಕೆಲಸ ಎಲ್ಲ ಮಾಡಿ ಬೇಕಾದ್ರೆ ಬಂದು ಕಾಲು ತೊಳಿತಿ ಅಂತ ಕಾಲು ಕೂಡ ತೊಳೆಯುವಂತ ವ್ಯಕ್ತಿಗಳಾಗಿದ್ದು ನೀವು ಅವ್ರು ನೋಡಿ ಅಯ್ಯೋ ಪಾಪ ಅಂತ ನಿಮ್ಗೆ ಅನ್ಸುವಾಗ ಅವ್ರು ನಿಜವಾಗ್ಲೂ ಆ ನಡವಳಿಕೆ ಉಳ್ಳವರ ಅಂತ ತಿಳ್ಕೊಳ್ಬೇಕಂತಂದ್ರೆ ಅವ್ರಿಗೆ ಬೇಕಾದಷ್ಟು ದುಡ್ಡು ಕೊಟ್ಟು ನೋಡಿ. ಒಂದು ಬಡವನಿಗೆ ನಾವು ನೋಡಿ ಅಯ್ಯೋ ಪಾಪ ಅಂತ ಹೇಳ್ಕೊಳ್ಳುವಂತ ಒಂದು ವ್ಯಕ್ತಿಗೆ ತುಂಬಾ ದುಡ್ಡು ಕೊಟ್ಟು ನೋಡ್ಬೇಕು. ತುಂಬಾ ದುಡ್ಡು ಕೊಟ್ಟು ನೋಡುವಾಗ ಅವನಿಗೆ ರಾತ್ರಿ ಮನೆ, ಬಂಗಲೆ, ಬೇಕಾದಷ್ಟು ದುಡ್ಡು, ಎಲ್ಲ ವಸತಿ ಎಲ್ಲ ಬಂದ್ಬಿಟ್ಟು ಮೇಲಿಂದ ನಾಳೆ ಆ ಐಶ್ವರ್ಯ ಅವನ ಕೈ ಸೇರಿದ್ಮೇಲೆ ಆಮೇಲೆ ಅವನ ಅದೇ ನಡವಳಿಕೆನ ಮತ್ತೆ ತೋರಿಸಿದ್ರೆ, ಅದೇ ದೀನತೆಯನ್ನು ತೋರಿಸಿದ್ರೆ, ಅದೇ ತರ ಹೇಳೋ ಮಾತೆಲ್ಲ ಕೇಳೋ ತರ ಇದ್ರೆ ಆಗ ಅವನು ನಿಜವಾಗ್ಲೂ ಆತ್ಮದಲ್ಲಿ ಬಡವನಾಗಿದ್ದಾನೆ ಅಂತ ಅರ್ಥ. ಆದ್ರೆ ಏನು ಇಲ್ಲದಿರುವಾಗ ಎಲ್ಲರ ಮುಂದೆ ಕೈ ಕಟ್ಕೊಂಡು ಕೆಲಸದವಂತರ ಕೆಲಸ ಮಾಡ್ಬಿಟ್ಟು ರಾತ್ರಿ ಲಾಟ್ರಿ ಹೊಡೆದ್ಬಿಟ್ಟು ₹1,00,00,000 ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ನಾಳೆ ಬೆಳೆ ಯಾರೋ ತಗೋಲ್ಲ ಟೀ ಅಂತ ಕರೆಯೋ ತರ ಆವಾಜ್ ಹಾಕಿದ್ರೆ ಅವನು ನೋಡಕ್ ಮಾತ್ರ ಬಡವನು, ನೋಡಕ್ ಮಾತ್ರ ಆತ್ಮದಲ್ಲಿ ಬಡವನು, ಆದ್ರೆ ಅವನ ಹೃದಯದಲ್ಲಿ ಅವನು ಬಡವನಲ್ಲ. ದುಡ್ಡು ಬಂದಾಗ ಏನಾಯ್ತಂದ್ರೆ ಅವನ ಬಣ್ಣ ಆಚೆ ಬಂತು. ಇವತ್ತು ನಾವು ಏನು ಯೋಚನೆ ಮಾಡ್ಬೇಕಂದ್ರೆ ನಾವು ಯಾವ ತರ ಇದೀವಿ ಅನ್ನೋದನ್ನ ಯೋಚನೆ ಮಾಡಿ ನೋಡ್ಬೇಕು. ನಾವು ಆತ್ಮದಲ್ಲಿ ಬಡವರಾಗಿದ್ದೇವಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಿ ನೋಡ್ಬೇಕು. ನಮ್ಮ ಹತ್ರ ದುಡ್ಡಿದ್ರು ಸರಿ, ದುಡ್ಡಿಲ್ಲ ಅಂದ್ರೆ ಸರಿ, ಆತ್ಮದಲ್ಲಿ ನಾವು ಬಡವರಾಗಿರ್ಬೇಕು, ತಗ್ಗಿಸಿಕೊಳ್ಳುವಂತವರಾಗಿರ್ಬೇಕು, ದೀನರಾಗಿರ್ಬೇಕು, ಕ್ಷಮಿಸುವಂತವರಾಗಿರ್ಬೇಕು, ಸಹಿಸುವಂತವರಾಗಿರ್ಬೇಕು, ಎಲ್ಲರಿಗೂ ಉಪಕಾರ ಮಾಡುವಂತವರಾಗಿರ್ಬೇಕು. ನಾವು ಯಾರ ಮೇಲೆ ದೌರ್ಜನ್ಯ ಮಾಡುವಂತವರಾಗಿರಬಾರದು. ಯೇಸು ಕ್ರಿಸ್ತನ ಹೇಳಿದಂತ ಮಾತು, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದನು ಅಂತ ಯೇಸು ಕ್ರಿಸ್ತನ ಹೇಳಿದ್ರು. ಇವತ್ತು ನಾವು ಯಾವ ತರ ಇದ್ದೀವಿ? ಕೆಲವರ ಜನಗಳ ನಡವಳಿಕೆ ಯಾವ ತರ ಇರುತ್ತೆ ಅಂದ್ರೆ, ಅವ್ರ ಹತ್ರ ದುಡ್ಡಿರೋದಿರುವಾಗ ಅವ್ರ ಕೆಲ ಏನು ಮಾಡಕ್ ಆಗಲ್ಲ ಅನ್ನೋವಾಗ ಎಲ್ಲರಿಗೂ ಸೇವಕರ ತರ ಬದುಕ್ತಾ ಇರ್ತಾರೆ. ಅವ್ರಿಗೆ ದುಡ್ಡು ಬಂತು, ಬೇರೆಯವರು ಇವ್ರು ಹೇಳೋ ಮಾತು ಕೇಳುವಂತ ಪರಿಸ್ಥಿತಿ ಬರುವಾಗ ಏಯ್ ಬರ ಇಲ್ಲಿ ಅಂತ ಬೇರೆಯವ್ರಿಗೆಲ್ಲ ಆವಾಜ್ ಆಗ್ತಾ ಇರ್ತಾರೆ. ನಾವು ಆತರ ಇರಬಾರದು. ನಾವು ಲೌಕಿಕವಾಗಿ ಬಡವರಾಗಿದ್ರು, ಲೌಕಿಕವಾಗಿ ಶ್ರೀಮಂತರಾಗಿದ್ರು ಸಹ ನಾವು ಒಂದೇ ತರ ಇರಬೇಕು. ಆತ್ಮದಲ್ಲಿ ಬಡವರು ಅನ್ನೋದನ್ನ ಎಲ್ಲರೂ ತಿಳ್ಕೊಳ್ಬೇಕು. ಅಲ್ಲೇಲೂಯಾ. ಇವತ್ತು ನಾವು ಆತರ ಬದುಕ್ತಾ ಇದ್ದೀವಾ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಿ.